ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಾಲ್ವಡಿ ಕೃಷ್ಣ ಒಡೆಯರು ಅವರ ಒಡೆಯರ ಇದರಿಂದ ಹಳೆ ಮೈಸೂರು ಇವತ್ತು ಕೈಗಾರಿಕಾ ದೃಷ್ಟಿಯಿಂದ ಅಭಿವೃದ್ಧಿಯಾಗಿದೆ. ನೀರಾವರಿಯಲ್ಲಿ ರೈತರ ಜೀವನಾಡಿಯಾಗಿದೆ. ಆ ಕಾಲದಲ್ಲೇ ಹಿಂದುಳಿದ ಜನಾಂಗಕ್ಕೆ, ದೀನದಲಿತರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಟುಕೊಂಡು ಅವರಿಗೆ ಆ ಸಂದರ್ಭದಲ್ಲೇ ಮೀಸಲಾತಿಯನ್ನು ಕೊಟ್ಟಂಥವ್ರು. ರೈತರ ಪಾಲಿಗಂತೂ ಅವರ ಒಂದು ರೀತಿ ಅನ್ನದಾತ. ರೈತರ ಪಾಲಿಗೆ ಕಾಂಗ್ರೆಸ್ ಪಾರ್ಟಿಗೆ ನನ್ನ ಅಷ್ಟು ಇಷ್ಟ ಇದ್ದರೆ ಮನೆ ಮಕ್ಕಳಿಗೆಲ್ಲ ಟಿಪ್ಪು ನಮಗೇನು ಬೇಕಾದ್ರೆ ಅವ್ರ ಮನೆ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ ಕಾಂಗ್ರೆಸ್ ಪಾರ್ಟಿಗೆ ನಿಂತ್ಕೊಂಡು. ಆದರೆ ಇವ್ರ ಗೃಹ ಬಜೆಟ್ ಮತ್ತೆ ನೀವು ಫಸ್ಟ್ ಏನಲ್ಲ, ಇದರ ಒಂದು 15 ದಿನದಿಂದ ಇವರು ಸುಪುತ್ರ ಸಿದ್ದರಾಮಯ್ಯನವರ ಸುಪುತ್ರ ಅವರು ಕೂಡ ಇದೇ ತರ ಹೋಲಿಕೆ ಮಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು. ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ, ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ ಶತಮಾನಗಳ ನಂತರನೂ ಕೂಡ ಕನ್ನಡದ ಜನ ನಿರಂತರವಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ನಾಲ್ವಡಿ ಕೃಷ್ಣರಾಜರು ನಿಮಗೆ ಗೊತ್ತಿರೋದು, ಈ KRS ಕಟ್ಟಬೇಕಾದ್ರೆ ಯಾರ ತಲೆ ಮೇಲಾದ್ರೂ ತೆರಿಗೆ ಹಾಕಿದ್ರೆ, ಯಾರ ತಲೆ ಮೇಲಾದ್ರೂ ತೆರಿಗೆ ಹಾಕಿದ್ರೆ ಅವ್ರ ಮನೆಯಲ್ಲಿದ್ದು ಒಡವೆ ತಗೊಂಡೋಗಿ ಮಾರಾಟ ಮಾಡಿ ಯಾರ ಮನೆಯಲ್ಲೂ ತೆರಿಗೆ ಎಲ್ಲರೂ ನಿನ್ನ ಕಡೆ ನೋಡ್ಬೇಕಾ? ತುಂಬ ಯಶಸ್ವಿಯಾಗಿ ವಿಧಾಯಕವಾಗಿ ನಡೀಬೇಕು ಅಂತಕ್ಕಂಥ ಯೋಜನೆಯಿಂದ ಕೇಂದ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಹಾಗೂ ತಂಡಗಳನ್ನು ರಚನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ BA ವಿಜಯೇಂದ್ರವರ ನೇತೃತ್ವದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಬ್ಬರಾದಂಥ ಮಾನ್ಯ ರಾಜೀವ್ ಕುರ್ಚಿ ಅವರ ಸಹಕಾರ ಮಾರ್ಗದರ್ಶನದಲ್ಲಿ ಒಂದು ತಂಡ, ಅಟಲ್ಜಿ ಜನ್ಮಶತಮಾನೋತ್ಸವ ತಂಡ ಆಯೋಜನೆ ಆಗಿದೆ. ಮತ್ತು ನಾವು ಕಳೆದ ಜನವರಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿದ್ದೇವೆ. ಜನವರಿ 14ರಿಂದ ಫೆಬ್ರವರಿ 15ರವರೆಗೆ ಅಟಲ್ಜಿ ಸ್ಮೃತಿ ಸಂಗ್ರಹ ಅಂತ ಮಾಡಿದ್ವು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ತಂಡಗಳನ್ನು ರಚನೆ ಮಾಡಿದ್ದೇವೆ. ಆ ತಂಡಗಳ ಮೂಲಕ, ಜಿಲ್ಲಾ ತಂಡಗಳ ಮೂಲಕ, ಜಿಲ್ಲಾ ಘಟಕಗಳ ಮೂಲಕ ಅಟಲ್ಜಿ ಅವರ ಕಾಲಘಟ್ಟದಲ್ಲಿ ಕೆಲಸ ಮಾಡಿದಂಥ ಅವರ ಒಡನಾಡಿಗಳು, ಅವರ ಕಾಲಘಟ್ಟದಲ್ಲಿ ಕೆಲಸ ಮಾಡಿದಂಥ ಹಿರಿಯರು, ಅವರುಗಳ ಮನೆಗಳಿಗೆ ಹೋಗಿ ಅವರಿಗೆ ಗೌರವ ಸಮರ್ಪಣೆ ಮಾಡೋದರ ಜೊತೆಗೆ ಅವರ ಫೋಟೋಗಳು, ವಿಶೇಷವಾದ ಲೇಖನಗಳು, ಅದನ್ನೆಲ್ಲ ಕೃತಿಗಳನ್ನು ಸಂಗ್ರಹ ಮಾಡುವಂಥ ಪ್ರಯತ್ನ ಆಗಿದೆ. ಮಾನನೀಯ ಅಧ್ಯಕ್ಷ ಜಿ रोजगार निर्माण एग्रीकल्चर सेक्टर में हुआ है. माननीय अध्यक्ष महोदय, मैं मैन्युफैक्चरिंग सेक्टर की बात करूं तो पिछले एक दशक में, जब UPA के एक दशक में 2004 से 2014 केवल 6% मैन्युफैक्चरिंग सेक्टर में रोजगार निर्माण हो रहा था. पिछले एक दशक में मोदी सरकार में मैन्युफैक्चरिंग सेक्टर में 15% रोजगार निर्माण हुआ है. वैसे ही सर्विस सेक्टर, जो आपने युवाओं की बात कही है, युवा खास करके सर्विस सेक्टर में ज़्यादा काम करते हैं. पिछले एक दशक में और UPA के एक दशक के साथ में तुलना करूं तो UPA के एक दशक में
25% सर्विस सेक्टर में जॉब निर्माण होता था, आज मोदी सरकार में सर्विस सेक्टर में 36% रोजगार निर्माण के साथ देश आगे बढ़ रहा है। माननीय अध्यक्ष महोदय, अनएम्प्लॉयमेंट रेट देश में आज 3.2% है, जो डेवलप्ड कंट्री के बराबर है या तो डेवलप्ड कंट्री से कम भी है। ये स्थिति आज मोदी गवर्नमेंट में यूथ और देश के नागरिकों के जॉब के लिए सुनिश्चित करी गई है। आपको लाखों लोगों ने चुनकर भेजा है, जनता आपसे कुछ अपेक्षाएं कर रही, जाओ बेटे। समाजवादी पार्टी की माननीय सदस्यों ने प्रश्न पूछा, आप भी जाकर पूछे, मैं मौका दूंगा आपको। ये आचरण आपका उचित नहीं है, ये संसद की कार्य पद्धति का अनुरूप नहीं है। तो जाइए बैठिए, आप सदन नहीं चलाना चाहते, प्रश्नकाल नियोजित तरीके से बाधित करना चाहते हैं। प्रश्नकाल, फिर मैं आपसे आग्रह कर रहा हूं, फिर मैं आपको मौका दे रहा हूं कि प्रश्नकाल के बाद हर विधेयक पर शून्यकाल में आपको हर मुद्दे को उठाने की परमिशन दी जाएगी। मुझे लगता है कि आप नियोजित तरीके से ही सदन को बाधित करना चाहते हैं, इसलिए सदन की कार्रवाई आज 2 बजे तक के लिए स्थगित की जाती है। responsibility to participate in the debate, to make a piece of legislation. अगर सदन ऐसे नहीं चलेगा, आप माननीय संसदीय कार्य मंत्री जी की अपील आप नहीं मान रहे, स्पोर्ट्स मिनिस्टर की अपील नहीं मान रहे, स्पोर्ट्स देश के खिलाड़ियों, लाखों खिलाड़ियों के भविष्य के साथ खिलवाड़ कर रहे हैं, ऐसे क्या चर्चा संभव? कृपया मैं फिर अपील करता हूं, सभा की कार्रवाई मंगलवार दिनांक 5 अगस्त 2025 को प्रातः 11 बजे तक के लिए स्थगित की जाती है। धन्यवाद। ಏನು ಆರೋಗ್ಯಕ್ಕಿಂತ ಯಾವುದು ಮುಖ್ಯವಲ್ಲ, ಎಷ್ಟೇ ಗಣ್ಯ ವ್ಯಕ್ತಿಗಳಿಗೂ ಮತ್ತೊಮ್ಮೆ ಸ್ವಾಗತ. ಮೇಲ್ಪಟ್ಟಂತ ಪ್ರತಿ ಸಾರ್ವಜನಿಕರನ್ನು ತಪಾಸಣೆ ಮಾಡೋದು ವಿಶ್ವಾಸ ಇದೆ. ಆ ವಿಶ್ವಾಸಕ್ಕೆ ಹೋಗೋದರಿಗೆ ನಾವು ಕಾರ್ಯಪ್ರವೃತ್ತರಾಗುವಂತ ಮಾಹಿತಿಯನ್ನು ಒಳಗೊಂಡಿರ್ತದೆ. ಇವನ್ನು ದಿವಸ ತರಬೇತಿ ಜಿಲ್ಲಾ ಸಂಪರ್ಕದಿಂದ ಆರೋಗ್ಯ ಸಂಪರ್ಕ ನೋಡಿದೆ. ಇವತ್ತು ನೂರಾರು ಕಾಯಿಲೆಗಳ ಮಧ್ಯೆ ಇವತ್ತು ಮನುಷ್ಯರು ಜೀವನ ಮಾಡ್ತಾರೆ. ಅದನ್ನು ಪ್ರಾಥಮಿಕ ಹಂತದಲ್ಲೇ ನಾವು ಟ್ರೇಸ್ ಔಟ್ ಮಾಡಿದ್ರೆ, ಅದನ್ನು ಗುರುತು ಮಾಡಿದ್ರೆ ಚಿಕಿತ್ಸೆ ಕೊಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಗೃಹ ಆರೋಗ್ಯ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ 14 ರೋಗಗಳನ್ನ ಗುರುತಿರುವಂತ, ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡುವಂತ ಒಂದು ಒಳ್ಳೆಯ ಕಾರ್ಯಕ್ರಮ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ. ಯಾಕಂದ್ರೆ ಸಿಟಿಯಲ್ಲಿರೋಂಥವ್ರಿಗೆ ಆಸ್ಪತ್ರೆ 5 ನಿಮಿಷದಲ್ಲಿ ತಲುಪಬಹುದು, ಆದ್ರೆ ಹಳ್ಳಿಯಲ್ಲಿರೋರಿಗೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೋಬೇಕು ಅನ್ನೋದು ಏನೋ ಒಂಥರ ದೊಡ್ಡ ಅವರಿಗೆ ಒಳಗಡೆ ಒಂದು ರೀತಿ ಗಾಬರಿ, ಭಯ, ಏನಾಗುತ್ತೋ ನಾನು ತೋರಿಸ್ಕೊಂಡೆ ಮನೇಲಿ ಇಟ್ಬಿಡ್ತೀನಿ ಅನ್ನೋಂಥ ಬಹಳಷ್ಟು ಜನ ರೋಗಿಗಳು ಇರ್ತಾರೆ. ಸ್ತನ ಕ್ಯಾನ್ಸರು, ಗರ್ಭಕಂಠ ಕ್ಯಾನ್ಸರು ಮತ್ತು ಬಾಯಿ ಕ್ಯಾನ್ಸರ್, ಇವು ಮೂರೂ ನಾವು ಈಗ ಅದರ ತಪಾಸಣೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇತ್ತೀಚೆಗೆ ಈ ಕಳೆದ ಒಂದು 15 ದಿವಸದಲ್ಲಿ ನಾವು ಈ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ನಾವು ವಿಜುವಲ್ ಇನ್ಸ್ಪೆಕ್ಷನ್ ಬೈ ಅಸಿಟಿಕ್ ಆ್ಯಸಿಡ್ ಅಂತ ಹೇಳಿ ಒಂದು ಪರೀಕ್ಷೆನ ಮಾಡಿ ಸುಮಾರು 500 ಜನನ ನಾವು ಈಗಾಗಲೇ ಪತ್ತೆ ಮಾಡಿದ್ದೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.